ಸೃಷ್ಟಿಕರ್ತ ಎಂಥ ಚತುರನಿರುವೆ. ನನ್ನ ಕಾಲೇಜು ಜೀವನದಲ್ಲೂ ಕೂಡ ನೋಡಲಾಗದಂತ ಸುದೃಶ್ಯವನ್ನ ಇಂದು ನಾನು ನೋಡ್ತಾ ಇದ್ದೀನಿ. ಇಲ್ಲಿ ಎಲ್ಲೋ ನನ್ನ ಮನಸ್ಸು ಕಾಣೆಯಾಗಿದೆ. ನಿನ್ನೆ ಮೊನ್ನೆ ಸಪ್ತ ಸ್ವರಗಳ ಈ ನಾದದಲ್ಲಿ ಕುಳಿತಿದೆ ಅಂದರೆ ಇದೇನು ಭೃಂಗಿಯೋ ಅಥವಾ ತಂಬೂರಿಯೋ ಅಥವಾ ನಾರದರೋ ಅಥವಾ ಸಾಕ್ಷಾತ್ ಸಾರದಿಯೋ ಒಂದು ತಿಳಿಯದಾಗಿದೆ. ಯಾರಾದರೇನು ಈ ನಾದಿಯನ್ನು ಅಲಿಸಲೇಬೇಕು. ಇವಳು ನಾ ಬಯಸುವ ಗಿರಿಜ, ಇದೇ ತಕ್ಕ ಸಮಯ. ಯಾರದು? ನಾನೇ ದಲಿತರ ಒಡೆಯ, ನನ್ನ ರಾಜ್ಯ ಅಂತ ಬಡವರ ಪಕ್ಷದ ರಾಜ್ಯಾಧ್ಯಕ್ಷ ಇರ್ಬೋದು. ತಾವಿಲ್ಲಿಗೆ ಯಾವ ರೋಡನ್ನ ರಿಪೇರಿ ಮಾಡಿಸಲು ಬಂದಿದ್ದೀರಿ? ರಿಪೇರಿ ಮಾಡಿಸಲು ಬಂದಿಲ್ಲ ಗಿರಿಜ. ಸುವರ್ಣ ಪುತ್ತಳಿ ಅಂತಿರುವ ನಿನ್ನ ಮೇನ್ ರೋಡ್ ಎಂಬ ಕೊಳಗೆ ತಾಳಿ ಕಟ್ಟಿ ನಿನ್ನ ಬಾಳೆಂಬನ್ನು ಸಾಗಿಸಲು ಬಂದಿವೆ. ಮಿಸ್ಟರ್, ನಿನ್ನ ತಾಳಿ ಬಗ್ಗೆ ಮಾತನಾಡುವಂತ ಹಕ್ಕು ನಿನಗಿಲ್ಲ. ನನ್ನ ಯೋಗಕ್ಷೇಮದ ಬಗ್ಗೆ ಯೋಚನೆ ಮಾಡೋದಕ್ಕೆ ಅಂತ ನನಗೆ 4 ಜನ ಮಾವಂದಿರಿದ್ದಾರೆ. ಹೆಚ್ಚಿಗೆ ಮಾತನಾಡದೆ ಸುಮ್ಮನೆ ಹೊರಟೋಗಿ ಇಲ್ಲಿಂದ. ಬಂದಿಲ್ಲ ಗಿರಿಜ, ಮತ ನಡತಿಯಂತೆ ತುಂಬಿಕೊಂಡ್ರುವ ನಿನ್ನ ವಯಸ್ಸು ಕೈಯಲ್ಲಿ ಬಂದಿರುವೆ. ನಾನು ಚಕ್ಕನಾಚಾರಿ ಕಟದ ಕರತ್ಮದ ಕಥೆಯಿಂದ ತುಂಬಿಕೊಂಡಿರುವ ಅಂಬರ ರಾಣಿ ಆ ಕೈಯಲ್ಲಿ ನಡೆಯದೆ ಈ ನನ್ನ ಬಲವಾದ ಛಲ. ಇದೇ ರೀತಿ ಹಠ ಹಿಡಿದಿದ್ದೆ ಆದ್ರೆ ಇರುವುದು ನಿನ್ನ ಘಟ ಖಂಡಿತ. ಘಟ ಸರ್ಪದಂತೆ ನಿನ್ನನ್ನು ಕಚ್ಚದೆ ಬಿಡಲಾರೆ. ಎಂದು ನಾನಿನ್ನ ಸೀರೆಯನ್ನು ಸೆಳೆಯದೇ ಬಿಡಲಾರೆ. ಅಯ್ಯೋ ಹುಚ್ಚ, ಆ ದುಶ್ಯಾಸನ ಆ ದ್ರೌಪದಿಯ ಸೀರೆಯನ್ನ ಸೆಳೆದು ಅವಳ ದೇಹವನ್ನ ಕಣ್ ತುಂಬ ನೋಡಬೇಕು ಎಂದುಕೊಂಡಿದ್ದ. ಆದ್ರೆ ಆ ಗೋವರ್ಧನ ಗಿರಿಧಾರಿಯಾದ ಅವಳನ್ನ ಶ್ರೀಕೃಷ್ಣ ಪರಮಾತ್ಮ ಅವಳ ಮಾನವನ್ನ ಕಾಪಾಡಿದ. ಅಷ್ಟೇ ಅಲ್ಲದೆ ಅವಳ ಗಂಡ ಭೀಮನ ಕೈಯಿಂದಲೇ ಆ ದುಶ್ಯಾಸನ ದೇಹವನ್ನ ತುಂಡು ತುಂಡಾಗಿ ಮಾಡಿಸಿದ ಅನ್ನೋದನ್ನ ಮರಿಬೇಡ. ಗಂಡನಿಲ್ಲದೆ ಪುಂಡನಂತೆ ಪುಗಳಿ, ಗಂಡನಿಲ್ಲದೆ ತುಂಡು ಬಟ್ಟೆ ತುತ್ತು ಕೂಳಿಗೆ ಮತ್ತೆ ಮನೆ ಸೊತ್ತಾಗಿ ಬಿದ್ದರು ಹೇಳಿ. ಜೀವಂತವರೆಗೂ ನನ್ನ ಹೊರತು ನಿನ್ನ ಕೈ ಹಿಡಿಯಲು ಯಾರು ಹುಟ್ಟಿಲ್ಲ ಈ ಕಲಿಯುಗದಲ್ಲಿ. ಯಾಕೆ ಹುಟ್ಟಿಲ್ಲ? ನಿನ್ನಂಥ ಬಂಡರ ಬಿಸಿ ರಕ್ತವನ್ನು ಕುಡಿಯೋದಕ್ಕೆ ಪುತ್ರನಾಗಿ ಹುಟ್ಟಿದ್ದಾನೆ. ಆ ಸೂರ್ಯವಂಶದ ಕಿಡಿಯಾಗಿ ಹುಟ್ಟಿದ್ದಾನೆ. ಇದನ್ನು ಮರುಕಳಿಸದೆ ನೀನೇನಾದ್ರೂ ಮುಂದೆ ಬಂದು ಈ ಪುಷ್ಪಕ್ಕೆ ದುಂಬಿಯಾಗಬೇಕೆಂದು ಪ್ರಯತ್ನಿಸಿದ್ದೆ ಆದ್ರೆ ಅದಕ್ಕಿಂತ ಮುಂಚಿತವಾಗಿ ತಂದೆಯಂತೆ ಹರಿದು ತಿಂತಾರೆ ಈ ಸಮಾಜದಲ್ಲಿರುವ ವೀರಗರತಿಯರು. ಇದು ಒಂದು ಮೂರ್ಖ ಸಮಾಜ ಗಿರಿಜ. ಈ ಸಮಾಜದಲ್ಲಿ ಎಂತೆಂತ ಹರಿಯದ ಕರೆದಿದ್ದಾರೆ ಗೊತ್ತ ನಿನಗೆ? ಗಂಡನೇ ದೇವರೆಂದು ಗಂಡನ ಪಾದ ಪೂಜೆ ಮಾಡಿ ಶಂಭುಲಿಂಗನ ದರ್ಶನಕ್ಕೆ ಹೋಗುತ್ತೇನೆ. ಅಂಬಲಿಗೆ ತನ್ನ ಪ್ರಿಯದನ ಜೊತೆಗೆ ತಮ್ಮ ಕಾಮ ಸುಖ ತೀರಿಸಿಕೊಳ್ಳುವ ಹೆಣ್ಣೆಷ್ಟಿಲ್ಲ ಈ ನಿನ್ನ ಗರತಿಯ ಸಮಾಜದಲ್ಲಿ. ಅಂದಾಗ ನಾನೊಬ್ಬಳೇ ದೇಶಭಕ್ತಳೆಂದು ಸಮಾಜಕ್ಕೆ ಸೋಗು ಹಾಕಿ ಮುಸುಕಿನ ಮರೆಯಲ್ಲಿ 20 ಹರಿಯರ ಹುಡುಗರಿಂದ ತಮ್ಮ ಕಾಮ ಸುಖ ತೀರಿಸಿಕೊಳ್ಳುವ ಹೆಣ್ಣೆಷ್ಟೆಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಈ ಸಮಾಜ ವ್ಯಕ್ತವಾಗಿ ಹಾಳಾಗುತ್ತೆ ಎಂದು
ಕೀರ್ತಿವಂತಳಾಗಬೇಕೆಂಬ ಪರಪುರುಷನ ಮಾಯ ಜಲಕ್ಕೆ ಬಿದ್ದ ಹರಿಬಲಿ ಎಳ್ಳಷ್ಟೆಲ್ಲ ಇಳಿದ ಸಮಾಜದಲ್ಲಿ ಅಂದಾಗ ಯಾವ ಕಡೆ ಎದ್ದು ಬಂದು ಹರಿದು ನಿಂತರೆ ಈ ನಿನ್ನ ಗರತಿಯ ಬಾಂಧವರ ಮೋನಗೆಟ್ಟವನು ಈ ನಾಡಿನಲ್ಲಿ ಹುಟ್ಟಿರುವ ಹೆಣ್ಣು ಮಕ್ಕಳ ಬಗ್ಗೆ ಇಷ್ಟೊಂದು ಹೀನವಾಗಿ ಮಾತಾಡ್ತಾ ಇದೆಯಲ್ಲ, ನೀನು ಮನುಷ್ಯನೇ ಅಲ್ಲ, ನೀನು ಕುಲಗೆಟ್ಟ ರಾಕ್ಷಸ. ನಿನ್ನನ್ನು ಒಲಿಸಲು ಬಂದಿರುವ ಸುಂಬಾಸುರ ರಾಜ. ಓ, ಸುಂಬಾಸುರ ರಾಜ. ಆ ರಾಜನ ಬಗ್ಗೆ ನಿನಗೇನೋ ಗೊತ್ತಿದೆ? ನಿನ್ನನ್ನು ಹಂಬಲಿಸಿ ಹೋದ ನಿನ್ನ ರಾಜ ಅವನ ಸಾಕಷ್ಟು ಸೈನ್ಯದೊಂದಿಗೆ, ಅಷ್ಟೇ ಅಲ್ಲದೆ ಅವನ ತಮ್ಮ ನಿಶುಂಭನ ಜೊತೆಯಲ್ಲಿ ಇನ್ನು ಹಲವಾರು ರಾಕ್ಷಸರು ಕೂಡ ಹತನಾಗಿ ಹೋದರು ಆ ಶ್ರೀದೇವಿಯ ಕೈಯಲ್ಲಿ. ಅಂತ ಹೆಣ್ಣುಗಳೇ ನನ್ನ ತ್ರಿಭುವನ ವೀರ ಭೀಮ ಮಹಿಷಾಸುರನ ಹರ್ಪಟಕ್ಕೆ ಎದರಿ ಹಕ್ಕಿ ಹಾಗೆ ಹಾರಿ ಹೋದವು ಎಷ್ಟೋ ಹೆಣ್ಣುಗಳ ಪ್ರಾಣ. ಅಂತ ರಾಕ್ಷಸರ ರಕ್ತವನ್ನು ಕುಡಿಯೋದಿಕ್ಕೆ ಕುಂತ ಆ ತಾಯಿ ಜಗನ್ಮಾತೆ ಕೂಡ ಹೆಣ್ಣು ಅನ್ನೋದನ್ನ ಮರಿಬೇಡ. ಅಂತ ಹೆಣ್ಣುಗಳೇ ನನ್ನ ತ್ರಿಭುವನ ವೀರ ಭೀಮ ಮಹಿಷಾಸುರನ ಅವರ ಹರ್ಪಟಕ್ಕೆ ಎದರಿ ಹಕ್ಕಿಯಾಗಿ ಹಾರಿ ಹೋದವು ಎಷ್ಟೋ ಹೆಣ್ಣುಗಳ ಪ್ರಾಣ. ರಕ್ತಗಾಗಿ ಮೈ ಮರೆತು ಹೋಗಿ ಕರೆದಳು ಆ ಹೇಡಿ ವಿಷ್ಣುವನ್ನು. ಕಷ್ಟ ಕಾಲದಲ್ಲಿ ಅದೆಂತ ಸಮಯ ಬಂದ್ರು ಕೂಡ ಪುನಃ ಪುನಃ ಅವತರಿಸಿ ಬಂದು ಕೈಯನ್ನ ಹಿಡಿತೀನಿ ಎಂದು ಹೇಳಿದ ವಿಷ್ಣುದೇವ ಇನ್ನು ಆ ಮಹಿಷಾಸುರನ ಮರ್ದನವನ್ನು ಮಾಡಬೇಕಾದ್ರೆ ಯಾರಿಗೂ ಹೆದರದೆ, ಯಾರನ್ನು ಕೂಗಿ ಕೂಡ ಕರೆಯದೆ ಅವಳು ಅವನ ಹಸಿವನ್ನು ಜಿಂಗಿಸಿಕೊಳ್ಳೋದಕ್ಕೋಸ್ಕರ ಆ ಮಹಿಷಾಸುರನ ಹೊಟ್ಟೆಯನ್ನು ಬಗೆದು ಸಿಕ್ಕಂತೆ ಅವನ ರಕ್ತವನ್ನು ಕುಡಿದು ಮಹಿಷಾಸುರ ಮರ್ದಿನಿಯಾದಳು ಅನ್ನೋದನ್ನ ನೀನು ಮರಿಬೇಡ. ಅವಳನ್ನು ಹೊಗಳಿ ಪೂರ್ವನ ಜನರ ಮೇಲೆ ನೀರಾಗಿ ಬಾಳು ಈ ಧನರಾಜನ ರತ್ನವಾಗಿ ನೋಡು ಗಿರಿಜ, ಬಂಗಾರ ರತ್ನದಲ್ಲಿ ತೂಗಿಯಲ್ಲಿ ತೂಗಿಸಿಕೊಳ್ಳಲು ಬಿಟ್ಟು ಅವರಿಗೆ ಕಟ್ಟಿನಿಟ್ಟಿನಲ್ಲಿ ಕುಂತು ನಿನ್ನ ಜೀವನ ಪುಟವನ್ನು ಹಾಳು ಮಾಡಿಕೊಳ್ಳಬೇಡ. ಈ ಶ್ರೀಮಂತರ ಬಂಗಾರದ ಮಂಚವನ್ನು ಒಲೆಯದ ಹೆಣ್ಣಿಗೆ ತೋರಿಸುವ ಆ ನಿನ್ನ ಬಂಗಾರದ ಮಂಚ ಈಗ ಈ ನನ್ನ ಎಡಗಾಲಲ್ಲಿರುವ ಚಪ್ಪಲಿಯ ಹೆಚ್ಚಿಗೆ ಚೀರಾಡಬೇಡ. ಏನು ನೀನು ತೋರಿಸುವ ಆ ನಿನ್ನ ಬಂಗಾರದ ಮಂಚಕ್ಕಿಂತಲೂ ಮಿಗಿಲಾಗಿ ನನ್ನ 4 ಜನ ಮಾವಂದಿರು ಆಕಾಶದೆತ್ತರಕ್ಕೆ ಬಂಗಾರದ ಮಂಚವನ್ನ ಹಾಸಿ ಆ ಮಂಚಕ್ಕೆ ಕಾಲಾಗಿ ನಿಂತಿದ್ದಾರೆ. ನನ್ನನ್ನ ಹತ್ತಿಸಿಕೊಳ್ಳಲು ಹಂಬಲಿಸ್ತಾ ಇದ್ದಾನೆ. ಇದನ್ನು ತಿಳಿಯದೆ ನೀನೇನಾದ್ರೂ ಒಂದೇ ಒಂದು ಹೆಜ್ಜೆಯನ್ನು ಮುಂದಿಟ್ಟರೆ ಆ ನಿನ್ನ ಕಾಲನ್ನ ಕತ್ತರಿಸ್ತಾಳೆ ಈ ಗಿರಿಜ. ನೀನು ಗಂಡಸಾಗಿದ್ರೆ ಮುಂದಕ್ಕೆ ಗಂಡನಲ್ಲಿ ಕೊಂಡನಂತ ಮಗಳು ಹೇಳಿ ನಾನು ಯಾವ ರೀತಿ ನಿನಗೆ ತಿಳಿಸಿ ಹೇಳಿದ್ರು ಬಲವಾಗಲಾದಾಗ ನಿನ್ನ ಮೈಸುತ್ತ ಇರದೆ ನನ್ನ ಬಲವಾದ ಛಲ. ರಥ ಬಂದ್ರೆ ಗಾಳಿ ಬೀಸುತ್ತೆ, ಈ ಐರಾವತ ಬಂದ್ರೆ ಬಿರುಗಾಳಿ ಬೀಸುತ್ತೆ, ಈ ಚಕ್ರ ಬಂದ್ರೆ ಸುನಾಮಿ ಬೀಸುತ್ತೆ. ನಿಮ್ಮಂತ ಸೊಕ್ಕಿದ ಶ್ರೀಮಂತರ ಪಚ್ಚಬದ್ಧ ನಾರಿಯರ ರಕ್ಷಿಸಲು ಬಂದ ನಿನ್ನ ಪಾಲಿನ ಯಮಧರ್ಮ. ಶಂಕರ ತಿನ್ನಲಿಕ್ಕೆ ತುತ್ತುಕೊಳ್ಳುತ್ತಿಲ್ಲದೆ ಬೀದಿಯಲ್ಲಿ ತಿರುಗುವ ನಾಯಿ ಅಲ್ಲಲೇನಿದೆ ಒಂದು ಕಳ್ಳ ನರಿಯಲ್ಲ. ನಿಮ್ಮಂತ ಸೂರ ಸರದಾರ ಕಪ್ಪಿದ ಸಿಗಾರಿದು ನರಿ ನಾಯಿಗಳಿಗೆ ನಿಮ್ಮ ಮಾಂಸದ ತುಂಡನ್ನು ನೇವಿ ತೆಡಲು ಬಂದ ಆಟ ತೊಟ್ಟು ಬಂದ ನಿನಗೆ ಹಠ ಸರಿಯಲ್ಲ. ಒಂದು ದಾರಿಗೆ ಸೋಂಕಬಲಂದು ನೀವು
ಕಿತ್ತು ನಿನ್ನ ಬುಡ ಸಮೇತ ಆಟ ಆಡಿಸುವ ಅವಳಿಗ ನಾನಿದ್ದೇನೆ ಮಿಸ್ಟರ್ ಧನರಾಜ್. ಕಣ್ಣೆಂದರೆ ಜಗದ ಕಣ್ಣೆಂದು ಯೋಚಿಸದೆ ಇವಳ ಮೇಲೆ ಕೈ ಮಾಡಲು ನಿಂತಿರುವ ನಿನಗೆ ಈ ನನ್ನ ದೇವನ್ನೇ ಮುಡುಪಾಗಿಟ್ಟಿದ್ದೇನೆ ಮಗನೇ. ಅದಲ್ಲದೆ ನಿನ್ನ ಹಿಂದಿನ ಒಂದೊಂದು ಘಟನೆಯನ್ನು ನೆನಪು ಮಾಡಿಕೊಂಡರೆ ನಿನ್ನ ಎದೆ ಗುಂಡಿಗೆಯನ್ನು ಸಿರಿ ನಿನ್ನ ಬಿಸಿ ರಕ್ತ ಕುಡಿಯಬೇಕೆಂದು ಹಾತೊರೆಯುತ್ತೇವೆ. ಈ ನನ್ನ ಮನ ಲೇದಲ್ಲ ಅದಲ್ಲ ನನ್ನ ಮನ ಶಾಂತಿ ದೇಶಿಯನ್ನು ಆರುವುದರೊಳಗಾಗಿ ನೀನು ಇಲ್ಲಿಂದ ಕಾಲ್ ಕಿತ್ತರೆ ಸರಿ, ಇಲ್ಲದಿದ್ದರೆ ಆರೈಕೆಯ ಕ್ವಾಣದಂತೆ ಆ ಮೈಲಮ್ಮನಿಗೆ ಬಲಿ ಕೊಟ್ಟಂತೆ ಈ ನಿನ್ನ ಕೊಪ್ಪಿದ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಈ ನನ್ನ ಗಿರಿಜೆಗೆ ನೈವೇದ್ಯ ಇಡಬೇಕಾದಿತ್ತು ಮಗನೇ. ಎತ್ತರ. ನಿನ್ನ ತಾಯಿ ತಂದೆ ಕತ್ತಲ್ಲದೆ ಸಾಕಿ ಬೆಳೆಸಿದ ನಿನ್ನ ತಂಗಿ ಶೀಲವನ್ನು ತಿಂದು ಛತ್ರಕ್ಕೆ ಹಾರಿಸಿದಾಗ ಎಲ್ಲಿ ಅಡಿಗೆ ಹೋಗುತ್ತದೆ ಈ ನಿನ್ನ ಪೌರುಷ. ಆ ಸಾಕಿದ ತಂಗಿಯನ್ನು ಹುಡುಕುತ್ತೇನೆಂದು ಹೋಗಿ ಸಕಾಲಿತರ ಕೈಯಲ್ಲಿ ಒದೆ ತಿಂದದ್ದು ಮರ್ತಿಗದಲೇ ಕತ್ತೆ. ಮಲಗಿರೋ ಸಿಂಹನ ಮುಟ್ಟೆಬ್ಸಲಿಲ್ಲ, ತಟ್ಟೆಬ್ಸಲಿಲ್ಲ. ಬಿಸಿದ್ಯಾ ಇನ್ನು ಮುಂದೆ ಬಾಯಕಲ ಮಗನೇ ಹೊರಟಾಕದೆ ನನ್ನ ತಾಯಿ ತಂದೆ ಹಾಗೂ ಸೀತೆಯರ ನೆನಪು ಮಾಡಿ ಬಿಸಿದಲೇ ನನ್ನ ಬಿಸಿ ರಕ್ತವನ್ನು ಆ ಸೇರಮ್ಮನರ ನಾಡಿಯಲ್ಲಿ ನನ್ನ ಪ್ರತಿಯೊಂದು ರೋಮ ಕೂಡ ಅಲ್ಮಸೆದುಕೊಂಡಿವೆ. ಆ ವೈರಿಯರುಂಡ ಚಂಡರು ಲೇದಲ್ಲ ತಂದೆ ತಾಯಿ ಹಾಗೂ ಸೀತೆಯರ ಶೀಲಕ್ಕೆ ಕಾರಣನಾದ ವ್ಯಕ್ತಿ ಇಂಥವನೇ ಎಂದು ಗೊತ್ತಾದರೆ 10 ಸೆಕೆಂಡಿನಲ್ಲಿ ಆ ವೈರಿಯ ದೇಹವನ್ನು ನುಚ್ಚು ನೂರು ಮಾಡಿ ಅವನ ಮಾಂಸದ ತುಂಡಿನಿಂದ ಗಂಡುಗಳೇ ನನ್ನ ತಂದೆ ಹಾಗೂ ಸೀತೆಯರ ಸಮಾಧಿಗೆ ನೈವೇದ್ಯ ಹಿಡಿಯದಿದ್ದರೆ ನನ್ನ ಹೆಸರು ಹಠಯೋಗಿ ಶಂಕರನೇ ಅಲ್ಲ. ನೀನು ತಕ್ಕ ಉತ್ತರ ಹುಡುಕೋಮಲ್ಲ. ನಿನ್ನ ದೇಹ ನನ್ನ ಕೈಯಲ್ಲಿ ತುಂಡೋದು ಖಂಡಿತ. ಬುದ್ಧಿ ಶೂನ್ಯನಾಗಿ ಬಗಳಬೇಡಲೇ ನನ್ನ ಮುಂದೆ ಈ ಶಂಕರ ಯಮ ಕಿಂಕರನಾಗಿ ಕೈಯಲ್ಲಿ ಅಂಕುಶ ಹಿಡಿದರೆ ಆ ಲಂಕಾಧೀಶ್ವರ ರಾವಣನಂತವರು ಅಥವಾ 6 ಕೋಟಿ ಆಯುಷಿಗರೇ ಬಂದರು ಅದೇ ನಿಮಿಷದಲ್ಲಿ ಅವರ ಸ್ಥಿರ ಕಳೆದುಕೊಂಡು ಹೋಗುವರು ನನ್ನ ಕೈಯಲ್ಲಿ. ಇದೆಲ್ಲ ಸುಳ್ಳೆಂದರೆ ನೀನು ಗಂಡಸ ಆಗಿದ್ದರೆ ಮತ್ತೆ ನನ್ನ ಗಿರಿಜೆಯ ಕೈಯನ್ನು ತೋರಿಸ ಮಗನೇ. ಆಗ ತೋರಿಸುತ್ತೇನೆ ಶಂಕರನ ಪೌರುಷವನ್ನ. ಲೇ ಶಂಕರ, ಇದು ಒಂದು ಸಮಯ ಹೋಗಲಿ. ಮುಂದಾಗಿ ಬಂದು ಒಳನ್ನು ಕಾಪಾಡಿ ಹಾರಾಡಿದ್ದೇನೆ. ಈ ಧನರಾಜ ಕಣ್ಣಿಟ್ಟ ಹೆಣ್ಣುಗಳನ್ನು ಬೆಳೆಸಿ ಕೆಟ್ಟವನಲ್ಲ ಮಗನು. ಇದು ಹೇಳಿ ಕೇಳಿ ವೀರ ಮದಕರೇ. ಹೋಗಲೇ ಹೇಳಿ ನನ್ನ ಮಗನೇ ಹೋಗು. ನಿನ್ನಂತ ಹೇಳಿಯ ಕೈಗೆ ಅವಳನ್ನು ಸಿಲುಕಿಸಿ ಹೋಗಲಿಕ್ಕೆ ನಾನೇನು ಕೈಗೆ ಬೆಲೆ ತೊಟ್ಟಿಲ್ಲ. ಹೆಣ್ಣು ಮಕ್ಕಳು ಇಟ್ಕೊಳ್ಳೋ ಅರ್ಶನ ಕುಂಕುಮನ ನಮ್ಮ ಕರ್ನಾಟಕದ ಬಾವುಟ ಮಾಡ್ಕೊಂಡು ಬರ್ತಾರ ಜನ. ನಾವು ಬಾವುಟ ಮುಟ್ಟಿದ್ರೆ ಬಿಡಲ್ಲ, ಇನ್ನು ಹೆಣ್ಮಕ್ಳು ಮುಟ್ಟಿದ್ರಲ್ಲೇ ತುಂಡು ತುಂಡಾಗಿ ಕತ್ತರಿಸಿ ಬಿಡ್ತಾರೆ ಮಗನೇ. ಗಿರಿಜಾ, ಏನಿದು ನಿನ್ನ ಅವಸ್ಥೆ? ನೋಡಿ ನಾವು ಈ ವಾಯು ವಿಹಾರದಲ್ಲಿ ಹಾಗೆ ಸುತ್ತಾಡ್ಕೊಂಡು ಹೋಗೋಣ ಅಂತ ಬಂದೆ. ಆದ್ರೆ ಈ ಮೃಗದ ಕೈಯಲ್ಲಿ ಸಿಕ್ಕಿಬಿಟ್ಟು ಸನ್ಯಾಸ ಸಮಿತಿ ನೀವು ಬಂದು ನನ್ನ ಮಾನವನ್ನ ಕಾಪಾಡಿದ ನಿಮಗೆ ನನ್ನ ಇರಲಿ ಗಿರಿಜಾ, ಮನೆಯಲ್ಲಿ ಅಣ್ಣ ದಾರಿ ಕಾಯ್ತಾ ಇರ್ತಾನೆ, ನಡೆ ಮನೆಗೆ ಹೋಗೋಣ. ಅಂದಾಗಿ ಮಾವ ನೀವಿಲ್ಲಿಗೆ ನಿನ್ನನ್ನೇ ದಾವರಿಸಿ ಬಂದೆ ಗಿರಿಜಾ. ಕಾಲೇಜಿನಲ್ಲಿ ಏನೋ ಒಂಥರ ವಿಚಿತ್ರವಾದ ಕನಸು ಬಿದ್ದಂತಾಯ್ತು. ಹಾಗೆಂದೇ ನಿನ್ನ ರಕ್ಷಣೆಗೆಂದೇ ಬಂದೆ.
ಮಾವ, ಹಾಗಾದ್ರೆ ಇದೇ ಸಮಯದಲ್ಲಿ ನೀವು ನನ್ನನ್ನ ನಿಮ್ಮ ಸತಿಯನ್ನಾಗಿ ಸ್ವೀಕರಿಸಿ ಎಂದು ನಿಮ್ಮ ಅಳಿವಿಗೆ ಬೇಡಿಕೊಳ್ಳಿ. ಸಾಧ್ಯ ಇಲ್ಲ ಗಿರಿಜಾ, ಸಾಧ್ಯವಿಲ್ಲ. ಅಣ್ಣನ ಒಪ್ಪಿಗೆ ಇಲ್ಲದೆ ನಿನ್ನನ್ನು ಮದುವೆ ಆಗಲು ಸಾಧ್ಯವೇ ಇಲ್ಲ. ಅಂದು ಭಾರತೇಶ್ವರಿ ಸನ್ನಿಧಾನದಲ್ಲಿ ಶಂಕರ್ನೇ ನಿನ್ನ ಪತಿ ಎಂದು ಹೇಳಿ ನನ್ನಿಂದ ಪ್ರಮಾಣದ ವಚನವನ್ನು ತೆಗೆದುಕೊಂಡಿದ್ದಾರೆ. ಗಿರಿಜಾ, ಅಣ್ಣ ಈ ರೀತಿ ಹೇಳಿದ್ದೇನೆ ಸತ್ಯವೇ? ನೋಡಿ, ಆ ದೇವರಾಣಿಯಾಗಿ ಸತ್ಯ. ಹಾಗಾದರೆ ಆ ತಾರಾಕಾಸುರನ ವಧೆಗಾಗಿ ಅಂದು ಆ ದ್ವಾಪರ ಯುಗದಲ್ಲಿ ಆ ತಾರಾಕಾಸುರನ ವಧೆಗಾಗಿ ಆ ಶಂಕರ ಗಿರಿಜಾ ಒಂದಾಗಿ ಮದುವೆ ಆದಂತೆ ಇನ್ನು ಈ ಕಲಿಯುಗದಲ್ಲಿ ಆ ತನ್ನ ರಾಜನಂತವರ ಸಂಹಾರಕ್ಕಾಗಿ ಈ ಶಂಕರ ಗಿರಿಜಾ ಮದುವೆ. ಗಿರಿಜಾ, ಈ ವನ ದೇವತೆಯ ಸಾಕ್ಷಿಯಾಗಿ ನಿನ್ನನ್ನು ಸತಿ ಎಂದು ಸ್ವೀಕರಿಸುತ್ತೇನೆ. ಬಾ ಗಿರಿಜಾ, ಪಾರ್ವತಿಯಂತೆ ನೃತ್ಯ ಮಾಡಿ ಪರಮೇಶ್ವರನ ಮನ ತನಿಸು. ಬಾ ಗಿರಿಜಾ. ಈ ಪರಮೇಶ್ವರನ ಮಾತನ್ನ ಮೀರುವುದಂತೇನು? ಸಿಹಿ ಮುತ್ತಿನ
ಸಿಹಿ ಮುತ್ತು ಚಿಲಿಗೆ ನಾಚಿಕೆ ಆಗುತ್ತೆ. ಸಿಹಿ ಮುತ್ತಿನ ಸಿಹಿ ಮುತ್ತಿನ ಗಿರಿಜಾ, ಇದು ಬರೀ ಗಾಂಧರ್ವ ವಿವಾಹ ಮಾತ್ರ. ಮುಂದೆ ಅಣ್ಣನನ್ನು ಒಪ್ಪಿಸಿ ಈ ಮೈಲಮ್ಮನ ಸನ್ನಿಧಿಯಲ್ಲಿ ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟುತ್ತೇನೆ. ಖುಷಿನಾ?